ವೆಲ್ಕಮ್ ಟು ಮೈ ಪ್ರೆಗ್ನೆನ್ಸಿ ರೊಟೀನ್. ನನ್ನ ದಿನ ಇವತ್ತು ಶುರುವಾಗಿದ್ದು 6:30ಗೆ. ಬಿಸಿನೀರನ್ನ ಕುಡಿತಾ ಒಳ್ಳೆ ವ್ಯೂ ಅಲ್ಲಿ ಪಾಸಿಟಿವ್ ಆಗಿ ನನ್ನ ದಿನಾನ ಶುರು ಮಾಡಿದೆ. ಎಷ್ಟು ಪಾಸಿಟಿವ್ ಆಗಿ ನಮ್ಮ ದಿನಾನ ಶುರು ಮಾಡ್ತೀವೋ ಥ್ರೂ ಔಟ್ ಡೇ ತುಂಬ ಚೆನ್ನಾಗಿರುತ್ತೆ. ನೆನೆಸಿರುವಂತಹ ಕಡಲೆಕಾಯಿ ಬೀಜನ ತಿಂದೆ, ತುಂಬಾ ಒಳ್ಳೆಯದು. ರಿಚ್ ಇನ್ ಪ್ರೋಟೀನ್ ಆಗಿರೋದ್ರಿಂದ ವೆಯ್ಟ್ ಗೇನ್ಗೆ ಸಹಾಯ ಮಾಡುತ್ತೆ. 8 o'clock ಹಾಗೆ ಹಾಲಿಗೆ ತುಪ್ಪ ಹಾಕೊಂಡು ಕುಡಿದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಿದ್ರಿ ಯಾವ ತುಪ್ಪ ಹಾಕೊಂಡು ಕುಡಿಬೇಕು, ಯಾಕೆ ಕುಡಿಬೇಕು ಅಂತ. ನಂದು ಆಯುರ್ವೇದ ಟ್ರೀಟ್ಮೆಂಟ್ ಆಗಿರೋದ್ರಿಂದ ನನಗೆ ಫಸ್ಟ್ 3 months ಒಂದು ತುಪ್ಪ ಕೊಟ್ಟಿದ್ರು. ಸೊ ನನಗೆ ಅದು ಸೂಟ್ ಆಗಿರೋದ್ರಿಂದ ಈಗ ಮನೆಯಲ್ಲೇನೆ ಮಾಡಿರುವಂತಹ ತುಪ್ಪನ ನಾನು ಹಾಕೊಂಡು ಹಾಲಿಗೆ ಕುಡಿತೀನಿ. ಹಾಲು ಕುಡಿದ್ಮೇಲೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಂಡೆ. ಇವತ್ತು ಸೋಯಾ ಚಂಕ್ಸ್ದು ಬಿರಿಯಾನಿ ತರ ಮಾಡಿದ್ದೆ, ವೆಜ್ ಬಿರಿಯಾನಿ. ಸೋಯಾ ಚಂಕ್ಸು ರಿಚ್ ಇನ್ ಪ್ರೋಟೀನ್ ಇರೋದ್ರಿಂದ ತುಂಬ ಒಳ್ಳೆಯದು. ಸ್ನ್ಯಾಕ್ 11 ಗಂಟೆ ಹಾಗೆ ಒಂದು ಸೀಬೆ ಹಣ್ಣು ತಿಂದೆ. ಸೀಬೆ ಹಣ್ಣು ರಿಚ್ ಇನ್ ಫೈಬರ್ ಇರೋದ್ರಿಂದ ಡೈಜೆಷನ್ಗೂ ಸಹ ಒಳ್ಳೆಯದಾಗತ್ತೆ. ಮಧ್ಯಾಹ್ನದ ಊಟಕ್ಕೆ ಮಟನ್ ಬಿರಿಯಾನಿ. ಮಟನಲ್ಲಿ ಫ್ಯಾಟ್ ಇರೋದ್ರಿಂದ ವೆಯ್ಟ್ ಗೇನ್ಗೂ ಸಹ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಎನರ್ಜಿನೂ ಸಹ ನೀಡುತ್ತೆ. ಮಟನ್ ಬಿರಿಯಾನಿ ತಿಂದಮೇಲೆ ನಿದ್ದೆ ಬರದೇ ಇರುತ್ತಾ, ಚೆನ್ನಾಗಿ ರೆಸ್ಟ್ ಮಾಡಿ ಈವ್ನಿಂಗ್ 4 ಗಂಟೆ ಹಾಗೆ ಮಟನ್ ಸೂಪ್ನ ಕುಡಿದೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಎವ್ರಿ 2 to 3 hours ನಾವೇನಾದರೂ ಕುಡಿತಿರ್ಬೇಕು ಅಥವಾ ತಿಂತಾ ಇರಬೇಕು. ಒಂದು 5:30 ಹಾಗೆ ಮಾಡಿ ಮೇಲೆ ವಾಕ್ ಮಾಡೋಕ್ಕೆ ಹೋಗಿದ್ದೆ. ವಾಕ್ ಮಾಡ್ಕೊಂಡು ಬಂದಮೇಲೆ ಸ್ವಲ್ಪ ಸೊಂಟ ನೋವು ಥರ ಈಗೆಲ್ಲ ಕಾಮನ್ ಅಲ್ಲ ಪ್ರೆಗ್ನೆನ್ಸಿ, ಅದು 3rd trimester ಅದಕ್ಕೆ ಸ್ವಲ್ಪ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿದು ಸ್ವಲ್ಪ ಸೌತೆಕಾಯಿ ತಿಂದೆ. ನೈಟ್ ಊಟಕ್ಕೂ ಸಹ ನಂಗೆ ಬಿರಿಯಾನಿ ರೈಸ್ ಅಂತಂದರೆ ತುಂಬ ಇಷ್ಟ. ಬೇಗನೆ ಅಂತಂದರೆ 8:30 ಅಷ್ಟರಲ್ಲೆಲ್ಲ ಊಟ ಮಾಡಿ ನೈಟ್ ಜೊತೆಗೆ ಕೇಸರಿ ಹಾಲನ್ನ ಕುಡಿದು ಮ್ಯೂಸಿಕ್ ಕೇಳ್ತಾ ನನ್ನ ದಿನನ ಮುಗಿಸ್ದೆ.